ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ. ಈ ವಿಡಿಯೋ ಮೂಲಕ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾನೂನು ಸೇವೆಗಳ ಪ್ರಾಧಿಕಾರಗಳು ಮಾಡುವಂತಹ ಚಟುವಟಿಕೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಇದ್ದೇನೆ. ಕಾನೂನು ಸೇವಾ ಪ್ರಾಧಿಕಾರಿಗಳು ಮುಖ್ಯವಾಗಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಾನೂನು ಅರಿವನ್ನು ಪಡೆದಂತಹ ವ್ಯಕ್ತಿಗಳು ಕಾನೂನು ನೆರವನ್ನ ಪಡೀಲಿಕ್ಕೆ ನ್ಯಾಯಾಲಯಕ್ಕೆ ಬಂದಾಗ ಆ ನ್ಯಾಯಾಲಯದಲ್ಲಿ ವಕೀಲರನ್ನ ಉಚಿತವಾಗಿ ನೀಡುವ ಮೂಲಕ ಕಾನೂನು ನೆರವನ್ನ ನೀಡುವಂಥದ್ದು ಪ್ರಾಧಿಕಾರದ ಎರಡನೇ ಮುಖ್ಯವಾದ ಕಾರ್ಯ. ಈ ಕಾನೂನು ನೆರವನ್ನ ನಾವು ಮುಖ್ಯವಾಗಿ ಸಿವಿಲ್ ಪ್ರಕರಣಗಳಿಗೆ, ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಿಗೆ ಮತ್ತು ಇತರೆ ಪ್ರಕರಣಗಳಿಗೆ ಪ್ಯಾನಲ್ ವಕೀಲರ ಮೂಲಕ ನೀಡಿದರೆ, ಕ್ರಿಮಿನಲ್ ಪ್ರಕರಣಗಳು ಅಂದರೆ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಕಾನೂನು ನೆರವು ನೀಡುವಾಗ ನಾವು ಕಾನೂನು ಅಭಿರಕ್ಷಕರ ಮೂಲಕ ನೆರವನ್ನ ನೀಡ್ತೀವಿ. ಅವನ್ನ ನಾವು LADC ಅಂತ ಕೂಡ ಕರಿತೀವಿ. ಇವರಿಬ್ಬರ ಮೂಲಕ ಅಂದ್ರೆ ಪ್ಯಾನಲ್ ವಕೀಲರ ಮೂಲಕ ಮತ್ತು LADC ವಕೀಲರ ಮೂಲಕ ಪ್ರಾಧಿಕಾರಗಳು ಕಾನೂನು ನೆರವನ್ನ ನೀಡ್ತಾ ಇದ್ದೀವಿ. ಮೂರನೇ ಮತ್ತು ಬಹಳ ಮುಖ್ಯವಾದಂತಹ ಕಾರ್ಯ, ಕಾನೂನು ಸೇವಾ ಪ್ರಾಧಿಕಾರಗಳು ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಮಟ್ಟಗಳಲ್ಲಿ ತಾಲೂಕಾ ಕಾನೂನು ಸೇವೆ ಸಮಿತಿಗಳ ಮೂಲಕ ಲೋಕ್ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಲೋಕ್ ಅದಾಲತ್ ಅಂದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಒಂದು ಕ್ರಮವಾಗಿರುತ್ತದೆ. ಉಭಯ ಪಕ್ಷಗಾರರು ನ್ಯಾಯಾಲಯಕ್ಕೆ ಬಂದು ಆ ನ್ಯಾಯಾಲಯದ ನ್ಯಾಯಾಧೀಶರೊಂದಿಗೆ ಕುಳಿತಿರುವ ನ್ಯಾಯಾಧೀಶರನ್ನು ಹೊರತುಪಡಿಸಿರುವಂತಹ ವಕೀಲರಾಗಿರ್ಬೋದು ಅಂತ ಸಂಧಾನಕಾರರ ಬಳಿ ಹೋಗಿ ಅವರ ವಿವಾದವನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದು ಇದು ಮೂರನೇ ಮತ್ತು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಮತ್ತು ಪ್ರಾಧಿಕಾರ ಚಟುವಟಿಕೆ, ಅದು ಲೋಕ್ ಅದಾಲತ್. ಇನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಅಪರಾಧಗಳಿಗೆ ಒಳಗಾದಂತಹ ನೊಂದ ವ್ಯಕ್ತಿಗಳಿಗೆ 2011ರಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ನೊಂದವರಿಗೆ ಪರಿಹಾರ ಯೋಜನೆ ಅಂದ್ರೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್, ಇದರ ಅಡಿಯಲ್ಲಿ ಪರಿಹಾರವನ್ನು ಕೂಡ ವಿತರಣೆ ಮಾಡುವಂತಹ ಕಾರ್ಯವನ್ನ ಕಾನೂನು ಸೇವಾ ಪ್ರಾಧಿಕಾರಗಳು ಮಾಡುತ್ತಿದ್ದಾವೆ. ಅದಕ್ಕಾಗಿ ಅಪರಾಧದಲ್ಲಿ ನೊಂದ ವ್ಯಕ್ತಿಗಳು ಅಥವಾ ನೊಂದ ವ್ಯಕ್ತಿ ಜೀವವನ್ನು ಕಳೆದುಕೊಂಡಿದ್ದರೆ ಅವರ ಅವಲಂಬಿತರು ಪ್ರಾಧಿಕಾರಕ್ಕೆ ಬಂದು ಅರ್ಜಿಯನ್ನು ಕೊಟ್ಟು ಅವರು ಪರಿಹಾರವನ್ನ ಕಾನೂನಾತ್ಮಕವಾಗಿ ಪಡೆದುಕೊಳ್ಳಬಹುದು. ಇಲ್ಲವಾದಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣದಲ್ಲಿ ಅಭಿಯೋಜನೆಗೆ ಅನುಸಾರವಾಗಿ ಅವರು ಸಾಕ್ಷ್ಯನ ನುಡಿದಿದ್ದೇ ಆದಲ್ಲಿ ನ್ಯಾಯಾಲಯವೇ ಯಾವುದೇ ಅರ್ಜಿ ಇಲ್ಲದೆ ಪ್ರಾಧಿಕಾರಕ್ಕೆ ಪರಿಹಾರವನ್ನ ಪಾವತಿ ಮಾಡಲು ಆದೇಶವನ್ನ ಶಿಫಾರಸಿನ ಮೂಲಕ ಮಾಡುತ್ತೆ. ಅದರ ಆಧಾರದ ಮೇಲೆ ಪರಿಹಾರವನ್ನ ವಿತರಿಸುವ ಕಾರ್ಯವನ್ನ ಪ್ರಾಧಿಕಾರ ಮಾಡುತ್ತೆ. ಇನ್ನ ಲೋಕ್ ಅದಾಲತ್ ಹೊರತುಪಡಿಸಿ ಕಾಯಂ ಲೋಕ್ ಅದಾಲತ್ ಅನ್ನುವಂಥದ್ದು ನಮ್ಮ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಕೂಡ ನಾವು ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಸಾರ್ವಜನಿಕ ಸೇವೆಗಳು ಕೊಡುವಂತಹ ಸಂಸ್ಥೆಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನ ರಾಜಿ ಸಂಧಾನದ ಮೂಲಕ, ರಾಜಿ ಆಗದೇ ಇದ್ದಲ್ಲಿ ವಿಚಾರಣೆಯ ಮೂಲಕ ಬಗೆಹರಿಸಿಕೊಳ್ಳುವ ಪ್ರಯತ್ನಕ್ಕೂ ಕೂಡ ಸಹಕಾರವನ್ನ ಕಾನೂನು ಸೇವಾ ಪ್ರಾಧಿಕಾರಗಳು ನೀಡುತ್ತಿವೆ. ಶಿವಮೊಗ್ಗ ಜಿಲ್ಲೆ ಹೇಳುವುದಾದರೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಮಂಗಳೂರಿನ ಕಾಯಂ ಲೋಕ್ ಅದಾಲತ್ ವ್ಯಾಪ್ತಿಗೆ ಒಳಪಟ್ಟಿದ್ದು, ಅಲ್ಲಿ ದಾಖಲಿಸಬಹುದಾದ ಪ್ರಕರಣಗಳನ್ನ ನಾವು ಸ್ವೀಕರಿಸಿ ಅಲ್ಲಿರುವಂತಹ ಪ್ರಾಧಿಕಾರಕ್ಕೆ ಕಳಿಸಿಕೊಟ್ಟು ಅಲ್ಲಿ ರಾಜಿ ಸಂಧಾನದ ಮೂಲಕ ಆಗಿರಬಹುದು ಅಥವಾ ವಿಚಾರಣೆ ಮೂಲಕ ಆಗಿರಬಹುದು ಆ ಪ್ರಕರಣದ ವಿಲೇವಾರಿಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ. ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಉಭಯ ಪಕ್ಷಗಾರರು ಒಪ್ಪಿ ನ್ಯಾಯಾಲಯದ ಮುಂದೆ ಹೋಗಿ ಆ ವಿಷಯವನ್ನ ವಕೀಲರ ಮೂಲಕ ಆಗ್ಲಿ ಅಥವಾ ಪಕ್ಷಗಾರರೇ ಆಗ್ಲಿ ತಿಳಿಸಿದಲ್ಲಿ ಆ ಗೌರವಾನ್ವಿತ ನ್ಯಾಯಾಲಯವು ನಮ್ಮ ಪ್ರಾಧಿಕಾರದಲ್ಲಿರ್ತಕ್ಕಂತಹ ನುರಿತ ಮತ್ತು ತಜ್ಞ ಹಾಗೂ ಅನುಭವಿ
ಮಧ್ಯಸ್ಥಿಕೆದಾರರಿಗೆ ಆ ಪ್ರಕರಣದ ರಾಜಿಗಾಗಿ ಕಳುಹಿಸಿ ಕೊಡ್ತಾರೆ. ಆ ರೀತಿ ಇರುವಂತಹ ಮಧ್ಯಸ್ಥಿಕೆದಾರರಿಗೆ ನಾವು ಮಧ್ಯಸ್ಥಿಕೆ ಪ್ರಕ್ರಿಯೆಯ ಮೂಲಕ ಆ ಒಂದು ಪ್ರಕರಣವನ್ನ ಕೊಟ್ಟು ಉಭಯ ಪಕ್ಷಗಾರರೊಂದಿಗೆ ನುರಿತ ವಕೀಲರು ಆ ವ್ಯಾಜ್ಯವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ರಾಜಿ ಸಂಧಾನಕ್ಕಾಗಿ ಮಾತುವನ್ನ ಆಡ್ತಾರೆ. ಅದೇ ರೀತಿ ಪಕ್ಷಗಾರರು ತಮಗೆ ಬೇಕಾದ ಪರಿಹಾರವನ್ನ ತ್ವರಿತವಾಗಿ ಯಾವುದೇ ಖರ್ಚಿಲ್ಲದೆ ನ್ಯಾಯಾಲಯದಿಂದ ಪಡೆದುಕೊಳ್ಳಿಕ್ಕೆ ರಾಜಿ ಸಂಧಾನಕ್ಕೆ ಪ್ರಯತ್ನವನ್ನ ಮಾಡಬಹುದಾಗಿದೆ. ಮತ್ತು ಬಹು ಮುಖ್ಯವಾಗಿ ಕಾನೂನು ಸೇವಾ ಪ್ರಾಧಿಕಾರಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಮಾತ್ರ ಮಧ್ಯಸ್ಥಿಕೆಯನ್ನು ವಹಿಸುವುದಾಗ್ಲಿ ಅಥವಾ ರಾಜಿ ಸಂಧಾನದ ಮಾತಾಗ್ಲಿ ಮಾಡೋದು ಹೊರತುಪಡಿಸಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸಸ್, ಉದಾಹರಣೆಗೆ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ, ಹಿರಿಯ ನಾಗರಿಕರಿಗೆ ತೊಂದರೆ ಆಗಿದ್ದಲ್ಲಿ, ಅಥವಾ ಕೌಟುಂಬಿಕ ಸಮಸ್ಯೆಗೆ ಒಳಗಾದ ಮಹಿಳೆ ಅಥವಾ ಪುರುಷರು ಅಥವಾ ಮಗು ಇವರ ಪರವಾಗಿ ಅರ್ಜಿಯನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದೇ ಆದಲ್ಲಿ ಅಂತಹ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ವ್ಯಾಜ್ಯ ಪೂರ್ವ ಪ್ರಕರಣ ಎಂದು ಅದನ್ನ ನೋಂದಾವಣಿ ಮಾಡಿಕೊಂಡು ಯಾರ ವಿರುದ್ಧ ಪ್ರಕರಣ ದಾಖಲಿಸಿರ್ತಾರೋ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅಲ್ಲಿ ರಾಜಿ ಸಂಧಾನದ ಮಾತನ್ನ ಯಾವುದೇ ನ್ಯಾಯಾಲಯಕ್ಕೂ ವ್ಯಾಜ್ಯ ಹಾಕುವ ಪೂರ್ವದಲ್ಲಿಯೇ ಆ ವಿವಾದವನ್ನ ಬಗೆಹರಿಸುವ ಪ್ರಯತ್ನವನ್ನು ಕೂಡ ಕಾನೂನು ಸೇವಾ ಪ್ರಾಧಿಕಾರಗಳು ಮಾಡುತ್ತಿವೆ. ಇದೆಲ್ಲದನ್ನು ಹೊರತುಪಡಿಸಿ ಕಾನೂನು ಸೇವಾ ಪ್ರಾಧಿಕಾರಗಳು ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ವಸತಿ ಗೃಹ ಇಂಥ ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ತಪಾಸಣೆಯನ್ನ ಮಾಡುವಂತ ಕ್ರಮ ಕೂಡ ನಾವು ಕೈಗೊಂಡಿದ್ದೇವೆ. ಈ ಎಲ್ಲವೂ ಕೂಡ ಕಾನೂನು ಸೇವಾ ಪ್ರಾಧಿಕಾರದ ಚಟುವಟಿಕೆಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಇಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.